ಹಲೋ ಹಾಯ್ ಫ್ರೆಂಡ್ಸ್. ಹುಳಿ ಸಾಂಬಾರು ತಿನ್ನಲ್ಲ, ಬರೀ ಬಸ್ಸಾರೇ ಮಾಡಬೇಕು ಅಂತಂದರೆ ಡೈಲಿ ಒಂದು ಸೊಪ್ಪಿನ ಬಸ್ಸಾರು, ಈ ಥರ ಕಾಳು ಬಸ್ಸಾರೆಲ್ಲ ಮಾಡ್ತಾ ಇರ್ತೀವಿ. ಈ ಥರ ಬೀನ್ಸ್ ಬಸ್ಸಾರು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮೊದಲಿಗೆ ಬೀನ್ಸನ್ನು ನಾನಿಲ್ಲಿ ಫುಲ್ ನಾರೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ನಾರು ಸಿಗ್ತಾಯಿದ್ರೆ ನಮಗೆ ಅಷ್ಟೊಂದು ಚೆನ್ನಾಗಿಲ್ಲ, ಆದಷ್ಟು ನಾವು ಸಣ್ಣದೆಲ್ಲ ನಾರು ಸೈಡಲ್ಲೇ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕೊಂಬಿಟ್ಟು ಮುರ್ಕೊಂಡಾದರೂ ಸಹ ನಾವು ಹಾಕ್ಕೋಬೋದು. ಇಲ್ಲಿ ನಾನು ಒಂದೇ ಸತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಈಕ್ವಲಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ನೀವು ಬೇಕಾದ್ರೆ ನಾರು ತಕ್ಕೊಳ್ತಾನೆ ಅದೇ ಥರನೇ ಮುರ್ಕೊಂಡು ಸಹ ಹಾಕ್ಕೋಬೋದು. ನಾನು ಇಲ್ಲಿ ಒಂದು ಅರ್ಧ kg ಮೇಲೆ ಇದೆ ಅಷ್ಟು ಬೀನ್ಸನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಬೇಳೆ ಬೇಯಿಸಾದ್ರೂ ಮಾಡ್ಕೊಬೋದು. ಈ ಥರ ಕುಕ್ಕರ್ಗೆ ಹಾಕಿ 2 ವಿಷಲ್ ಬರ್ಸ್ಕೊಂಬಿಟ್ರೆ ಸಾಕು, ನಮಗೆ ಬೇಗನೆ ಆಗೋಗ್ಬಿಡುತ್ತೆ ಬಸ್ಸಾರು. ನೋಡಿ, ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾತ್ರೆಯಲ್ಲಿ ಬೇಯಿಸ್ಬೇಕು ಅಂತಂದರೆ ಸ್ವಲ್ಪ ಬೇಳೆ ಬೇಯಿಸೋ ತನಕ ಇರಬೇಕು ನಾವು. ಈ ಥರ ಕುಕ್ಕರಲ್ಲಿ ಹಾಕಿದ್ರೆ 2 ವಿಷಲ್ಗಾಗುತ್ತೆ. ಇದರಲ್ಲೇ ನಾನು ಉಪ್ಪು ಹಾಕಿ ವಿಸಿಲ್ ಬರ್ಸ್ಕೊತಾ ಇದ್ದೀನಿ. 2 ವಿಷಲ್ ಆದರೆ ಸಾಕು ನಮಗೆ. ಈಗ ಅಷ್ಟರಲ್ಲೇ ನಾವು ಇಲ್ಲಿ ಈ ಕಡೆ ಟೊಮೊಟೊ ಹುರ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಟೊಮೊಟೊ ಇಷ್ಟ ಆಗಲಿಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು, ಹುಣಸೆ ಹುಳಿ ಹಾಕ್ಕೋಬೋದು. ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ, ಚೆನ್ನಾಗಿರುತ್ತೆ ಸಾಂಬಾರು ಅಂತ. ಇಲ್ಲಿ 4 ಟೊಮೊಟೊನ ಹುರ್ಕೊಂಡಿದ್ದೀನಿ. ಇನ್ನು ಸಾಂಬಾರಿಗೆ ಒಣಮೆಣ್ಸಿಕಾಯಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ತೆಂಗಿನಕಾಯಿ ತುರಿನ ಇಟ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರಿಗೆ ಸ್ವಲ್ಪ ಹುರ್ಕೊಂಬಿಡ್ಬೇಕಿಲ್ಲಿ. ಒಂದು ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಫಸ್ಟ್ ಇಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಎಲ್ಲ ಚೆನ್ನಾಗಿ ಚಿಟ್ಪಟ ಅಂದಾಗ ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿನಲ್ಲಿ ಖಾರದ್ದು ಮತ್ತು ಗುಂಟೂರ್ದು 2 ತೊಗೊಂಡಿದ್ದೀನಿ ನಾನಿಲ್ಲಿ. ಆ ಥರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ಗುಂಟೂರು ಹಾಕಿದ್ರೆ ಕಲರ್ ಇರುತ್ತೆ ಅಷ್ಟೇ, ಅದು ಟೇಸ್ಟ್ ಬರೋಲ್ಲ. ಖಾರದ ಮೆಣಸಿಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೇ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು. ಇದನ್ನ ಸಣ್ಣದಾಗಿ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಹಾಕಿದ್ರೆ ಸೀತಾ ಇರುತ್ತೆ. ನೋಡಿ, ಸ್ವಲ್ಪ ಎಲ್ಲ ಈರುಳ್ಳಿ ಎಲ್ಲ ಅರ್ಧ ಫ್ರೈ ಆದ ನಂತರ ಇಲ್ಲಿ ಒಂದು 2 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಎಲ್ಲ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಷ್ಟೇ ಸಾಕು, ನಮಗೆ ಜಾಸ್ತಿ ಬಿಸಿ ಆಗೋದೇನು ಬೇಡ. ಈ ಕಡೆ 2 ವಿಷಲ್ ಬಂದಿತ್ತಲ್ವ, ನಾನು ಇನ್ನೂ ಏರ್ ಪ್ರೆಷರ್ ಇದೆ, ಆಗಲೇ ಕೀಳ್ತಾಯಿದ್ದೀನಿ. ಯಾಕಂದರೆ ಬೇಳೆ ಜಾಸ್ತಿ ಬೇಯುತ್ತೆ ಅಂತಂದು ಇನ್ನೂ ಏರ್ ಪ್ರೆಷರ್ ಹೋಗಿದ್ದು ಮುಂಚೆನೇ ಇಲ್ಲಿ ಎತ್ಬಿಟ್ಟಿದ್ದೀನಿ. ಇಲ್ಲಿ ವಿಸಿಲೆಲ್ಲ ಏರ್ಔಟ್ ಮಾಡಿದ್ದೀನಿ. ನೋಡಿ, ಬೇಳೆ ಎಲ್ಲ ಬೆಂದಿದೆ ಆಲ್ರೆಡಿ ಆಗಲೇ. ಈಗ ನಾವು 2 ವಿಷಲ್ ತಣ್ಣಗಾಗೋ ತನಕ ಇದ್ದೀವಿ ಅಂತಂದರೆ ಬೇಳೆ ಎಲ್ಲ ಜಾಸ್ತಿ ಸ್ಮ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಈ ಥರ ಇನ್ನೂ 2 ವಿಷಲ್ ಬಂದ ತಕ್ಷಣವೇ ತೆಕ್ಕೊಂಬಿಡಿ. ನಿಮ್ಗೆ ಅಷ್ಟೊಂದು ಡೌಟ್ ಇತ್ತು ಅಂದರೆ ಬೇಕಾದ್ರೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಸಹ ಮಾಡ್ಕೊಬೋದು. 2 ವಿಷಲ್ ಪರ್ಫೆಕ್ಟಾಗಿ ಬೇಯುತ್ತೆ. ಕೆಲವೊಂದು ಬೇಳೆ ಈ ಥರ ಆಗುತ್ತೆ. ಈಗ ನಾನಿಲ್ಲಿ ಸೊಪ್ಪಿಗೆ ಇದು ಕಾಳಿಗೆ ಹಾಕೋದಕ್ಕೋಸ್ಕರ ಒಣಮೆಣ್ಸಿಕಾಯಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು ಕಡಲೆಬೀಜ ಹುರಿದಿಟ್ಕೊಂಡಿದ್ನಲ್ಲ ಅವನ್ನು ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು. ಒಂದು ಜಾರಿಗೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಈ ಪುಡಿ ಹಾಕೋದ್ರಿಂದ ಅದಕ್ಕೆ ಬೀನ್ಸ್ ಪಲ್ಯ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಷ್ಟೇ, ಇದಕ್ಕೆ ಇನ್ನೇನು ಬೇಕಲ್ಲ, ನಾವು ಅನ್ನಕ್ಕೆ ಸಹ ಇದು ಸರ್ವ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಟೇಸ್ಟು. ಈಗ ಅದೇ ಜಾರಿಗೆ ಇನ್ನೊಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅದೇ ಕಡಲೆ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ಅಂತಂದು. ಈಗ ಹುರಿದಿಟ್ಕೊಂಡಿರೋಂಥ ಕಾಯಿ, ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸೊಪ್ಪು ಕಾಳು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಬಿಡ್ಬೇಕು ನುಣ್ಣಗೆ. ನೋಡಿ ಯಾವ ರೀತಿ ಆಗಿದೆ. ಈಗ ಎಲ್ಲ ಆದಮೇಲೆ ಲಾಸ್ಟಿಗೆ ನಾನಿಲ್ಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಮೇಗುಳ್ದೆಲ್ಲ ಈ ಥರ ಸಿಪ್ಪೆಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಫಸ್ಟಿಗೆ ಹಾಕಿದ್ರೆ ಏನಾಗುತ್ತೆ, ಒಂಥರ ಇದಾಗಿಬಿಡುತ್ತೆ, ಕಾಯೆಲ್ಲ ನಮಗೆ ನುಣ್ಣಗೋದಿಲ್ಲ. ಈ ಥರ ಲಾಸ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಈಗ ಬೇಳೆ ಬಸ್ತಿದ್ವಲ್ಲ ಆ ಕಟ್ಟಿಗೆನೇ ಹಾಕ್ಕೊಂಡು ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಅದೇ ಮಿಕ್ಸಿ ಜಾರ್ಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಈಗ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಇಲ್ಲಿ ಹುಣಸೆ ಹುಳಿ ಹಿಂಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಹಾಕಿರ್ತೀವಿ, ಹುಣಸೆ ಹುಳಿ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ನಮ್ಗೆ ನೀರು ಎಷ್ಟು ಬೇಕೋ ಈಗ ಆ್ಯಡ್ ಮಾಡ್ಕೊಬೋದು ನಾವೀಗ. ನೋಡಿ, ಹುಣಸೆ ಹುಳಿ ಸ್ವಲ್ಪ ಕಡಿಮೆ ಆಯ್ತಂತೆ, ಇನ್ನೂ ಸ್ವಲ್ಪನೂ ಸಹ ಹಾಕ್ಕೊಂಡೀಗ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸಾಂಬಾರು ರೆಡಿ ಆಯ್ತು. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲೆ ಇಟ್ಬಿಟ್ಟು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು, ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ಸ್ವಲ್ಪ ನೋಡಿ ಈ ಥರ ಎಲ್ಲ ಚೆನ್ನಾಗಾಗಲೇ ಫ್ರೈ ಆಗಿದ್ದರೆ ಈಗ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ. ಈ ಸಾಂಬಾರನ್ನ ನಾವು ಕುದಿಸ್ಕೊಳ್ಳಾದ್ರೂ ಕುದಿಸ್ಕೋಬೋದು,
ಹಂಗೆ ಇಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟ್. ನಾವು ಫಸ್ಟ್ನೇ ದಿನ ಈ ಥರ ಮಾಡ್ಕೊತೀವಿ, ಮಧ್ಯಾಹ್ನಕ್ಕೆ ಬೇಕಂದರೆ ಬಿಸಿ ಮಾಡ್ಕೊತೀವಿ, ಇಲ್ಲಾಂದರೆ ಫ್ರಿಜ್ಜಿಗೆ ಇಟ್ಕೊಂಡ್ಬಿಡ್ತೀವಿ. ಈ ಥರ ಸಾಂಬಾರು ಇದೇ ಥರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಅದೇ ಥರ ಇಟ್ಕೊಳ್ತೀನಿ. ಬೇಕಾದರೆ ನೀವು ಕುದಿಸ್ಕೋಬೋದು. ಈಗ ಸೊಪ್ಪು ಒಗ್ಗರಣೆ ಹಾಕೋಕ್ಕೆ ಮತ್ತೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕಿ ಬಾಣಲಿಗೆ ಕರ್ಬೇವಿನ ಸೊಪ್ಪು, ಸಾಸಿವೆ, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ಹಸಿ ಕಾಯಿ ಹಾಕಿರ್ತೀವಲ್ಲ, ಸ್ವಲ್ಪ ಉಪ್ಪು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಈಗ ಸೊಪ್ಪು ಕಾಳೆಲ್ಲ ಹಾಗೆ ಇತ್ತಲ್ವ, ಅದನ್ನೆಲ್ಲ ಹಿಂಡಾದ್ರೂ ಹಾಕ್ಕೋಬೋದು. ನಾನು ಇದೇ ಥರನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಕಡಲೆ ಬೀಜದ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟೇ, ಈ ಸೊಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಬೇಕಾದ್ರೆ ಇದಕ್ಕೆ ಚಪಾತಿ ಮಾಡ್ಕೊಂಡು ನಾವು ಅನ್ನಕ್ಕೆ ಜೊತೆ ಸಾಂಬಾರು ಸರ್ವ್ ಮಾಡ್ಕೋಬೋದು. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೂ ಮುದ್ದೆಗೆ ಎಲ್ಲದಕ್ಕೂ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಸಾಂಬಾರು. ಬೀನ್ಸ್ ಸೊಪ್ಪಿಗಿಂತ ಈ ಥರ ಬೀನ್ಸ್ ಬಸ್ಸಾರು ಮಾಡಿದ್ರೆ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಬಿಸಿ ಬಿಸಿ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಸಹ ಇಲ್ಲಿ ಬಡಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡ್ತಾ ಇದ್ದೀರೋ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.